ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅವರು ಪಾದ ಸ್ಪರ್ಶ ಮಾಡಿದ ನಾಡೆಲ್ಲ ಸುಭಿಕ್ಷವಾಗಿದೆ. ಮಳೆ ಬೆಳೆ ಎಲ್ಲವೂ ಕೂಡ ಚೆನ್ನಾಗಿವೆ. ಎಂತಹ ಕಡು ಬರಗಾಲ ಉಂಟಾದ್ರೂ ಕೂಡ ಅವರ ಮೊರೆ ಹೋದ್ರೆ ಸಾಕು, ವರುಣ ದೇವನ ಕೃಪೆಯಾಗಿ ಬಿಡುತ್ತೆ. ಯಾರಿವರು? ಅವರ ಪವಾಡ ಎಂತದ್ದು? ಬನ್ನಿ ನೋಡೋಣ. ಕಾಫಿನಾಡು ಚಿಕ್ಕಮಗಳೂರು ಜಿಲ್ಲೆ ಮಲೆನಾಡು ಮತ್ತು ಅರೆಮಲೆನಾಡನ್ನ ಹೊಂದಿಕೊಂಡಿರುವ ಸುಭಿಕ್ಷವಾದ ಜಿಲ್ಲೆ. ಹಸಿರು ಸೀರೆಯುಟ್ಟಂತಿರುವ ಪ್ರಕೃತಿ ಸೌಂದರ್ಯದ ನಡುವೆ ಅನೇಕ ಇತಿಹಾಸ ಪ್ರಸಿದ್ಧ ದೇವಾಲಯಗಳು ಈ ಜಿಲ್ಲೆಯಲ್ಲಿವೆ. ನೂರಾರು ಭಕ್ತ ಸಮೂಹವೇ ಹರಿದು ಬರುವ ಜಿಲ್ಲೆಗೆ ದೇವಾನುದೇವತೆಗಳು ಭಕ್ತರನ್ನ ಹರಿಸುತ್ತಿವೆ. ಇದರ ನಡುವೆ ಶೃಂಗೇರಿ ಸಮೀಪವಿರುವ ಕಿಗ್ಗಾದ ಋಷಿಯ ಶೃಂಗೇಶ್ವರ ಆಲಯ ಕೂಡ ಅನೇಕ ಪವಾಡಗಳಿಗೆ ಸಾಕ್ಷಿಯಾಗ್ತಿದೆ. ಶೃಂಗೇರಿಯಿಂದ 10 ಕಿಲೋಮೀಟರ್ ದೂರದಲ್ಲಿರುವ ಋಷ್ಯ ಶೃಂಗೇಶ್ವರ ದೇವಾಲಯ ಮಳೆ ದೇವರೆಂದೇ ಹೆಸರುವಾಸಿಯಾಗಿದೆ. ಅನೇಕ ವರ್ಷಗಳಿಂದ ಕಾಲಕಾಲಕ್ಕೆ ಮಳೆ ಬಾರದಿದ್ದಾಗ ಭಕ್ತರು ಇಲ್ಲಿಗೆ ಬಂದು ದೇವರನ್ನ ಬೇಡ್ಕೊಂಡು ತಮ್ಮ ಊರಿಗೆ ತೀರ್ಥ ತೆಗೆದುಕೊಂಡು ಹೋಗಿ ಸೇರ್ತಿದ್ದಂತೆ ವರುಣದೇವ ಕೃಪೆ ತೋರುತ್ತಾನೆ. ಇದು ಮಾತ್ರವಲ್ಲದೆ ಆಸ್ಟ್ರೇಲಿಯಾದಲ್ಲಿ ಕಾಡ್ಗಿಚ್ಚು ಉಂಟಾದಾಗ ದೇವಾಲಯಕ್ಕೆ ತಮಿಳುನಾಡು ಮೂಲದ ಓರ್ವರು ಬಂದು ಋಷ್ಯ ಶೃಂಗರನ್ನ ಪ್ರಾರ್ಥಿಸಿದ್ರಂತೆ. ಆ ವೇಳೆ ಅಲ್ಲೂ ಕೂಡ ಮಳೆಯಾಗಿತ್ತು ಎಂಬ ನಿದರ್ಶನಗಳಿವೆ. ಪ್ರಪಂಚದಾದ್ಯಂತ ಯಾವುದೇ ಮೂಲೆಯಿಂದ ಇಲ್ಲಿ ಬಂದು ಮಳೆಯನ್ನು ಕೇಳಿದ್ರು ಮಳೆಯನ್ನು ಪಡೆಯುತ್ತಿದ್ದಾರೆ. ಅದು ಇವತ್ತಿಗೂ ಸಹ ತುಂಬ ವಿಶೇಷವಾಗಿರುವಂಥದ್ದು. ಹಾಗೆ ಆಸ್ಟ್ರೇಲಿಯಾದಲ್ಲೂ ಸಹ ಮಳೆ 2016ರಲ್ಲಿ ಅಲ್ಲಿ ಪ್ರಾರ್ಥನೆ ಮಾಡಿದಾಗ ಅಲ್ಲಿ ಮಳೆ ಬಂತು. ಕಾಡಿನಲ್ಲಿರುವಂಥ ಬೆಂಕಿ ನಂದಿತು ಪ್ರಾಣಿಗಳು ಅಲ್ಲಿ ಉಳ್ಕೊಂಡ್ರು. ಇಂಥ ನಿದರ್ಶನಗಳು ಸಾಕಷ್ಟು ಇದೆ. ಪ್ರತಿ ವರ್ಷವೂ ಈಗ 2024 ಸಹ ಕರ್ನಾಟಕ ಸರ್ಕಾರದ ಪರವಾಗಿ ಇಲ್ಲಿ ಪರಿಶೀಲನೆ ಮಾಡಿದಾಗ ಕೆಲವೇ ದಿನಗಳಲ್ಲಿ ಮಳೆ ಬಂದಿತ್ತು. ಈಗಲೂ ಸಹ ಹಾಗೆ ಆಗುತ್ತೆ ಅನ್ನೋದು ನಮ್ಮೆಲ್ಲರ ನಂಬಿಕೆ. ಇನ್ನು ಇತಿಹಾಸಗಳು ಹೇಳೋ ಪ್ರಕಾರ ಅಂಗದೇಶವು 12 ವರ್ಷಗಳ ಕಾಲ ಭೀಕರ ಬರಗಾಲದಿಂದ ನರಳುತ್ತಿದ್ದಂತೆ. ಆಗ ನಾರದರ ಸಲಹೆಯಂತೆ ಶೃಂಗೇರಿಯ ನೈಷ್ಠಿಕ ಬ್ರಹ್ಮಚಾರಿ ಋಷ್ಯ ಶೃಂಗರನ್ನ ಗಡಿಕಾಶ್ರಯರ ಮೂಲಕ ಅಂಗದೇಶದ ದೊರೆ ರೋಮಪಾದನು ಬರಮಾಡಿಕೊಳ್ತಾನೆ. ಋಷ್ಯ ಶೃಂಗರ ಪಾದ ಸ್ಪರ್ಶದಿಂದ ಅಂಗದೇಶದಲ್ಲಿ ಧಾರಾಕಾರ ಮಳೆ ಸುರಿದು ಭೀಕರ ಬರಗಾಲ ಅಂತ್ಯಗೊಂಡು ಸುಭಿಕ್ಷವಾಯಿತಂತೆ. ಮಳೆ ಬರಲಿ ಹೋಗ್ಬಿಟ್ರೆ ಕಡಿಮೆ ಆಗಿಬಿಟ್ರೆ ಇಲ್ಲಿ ಪ್ರತಿದಿನ ಜಪ, ರುದ್ರಾಭಿಷೇಕ ಇವೆಲ್ಲ ವಿಶೇಷ ಪೂಜೆಗಳನ್ನು ಮಾಡ್ತಾರೆ. ಕಲಶ ಇಟ್ಟು ಪೂಜೆ ಮಾಡಿ ಅಭಿಷೇಕ ಎಲ್ಲ ಮಾಡ್ತಾರೆ. ಇದರಿಂದ ಭಾಳ ವಿಶೇಷವಾಗಿ ಮಳೆ ಬೆಳೆಯನ್ನು ಆಗುತ್ತೆ. ಭಕ್ತಿ ನಂಬಿಕೆಯಿಂದ ಪ್ರಪಂಚ ನಡೆಯುತ್ತೆ. ಲೋಕೋಬಿಂದ ಈ ಪ್ರಪಂಚ ಎಲ್ಲರಿಗೂ ದೇವರು ಬೇಕು. ದೈವಾಧೀನ ಜಗತ್ ಸರ್ವಂ ಅಂತ ದೇವರು ಎಲ್ಲರ ದೇವರು. ಭಕ್ತಿ ನಂಬಿಕೆ ಒಂದು ಸ್ಟಾರ್ ಅಂತ ಇರೋದು. ಕೆಲವರು ಹುಟ್ಟಿದ್ದೆಲ್ಲ ಚೆನ್ನಾಗಿ, ಕೆಲವರು ಹಗಲು. ಇನ್ನು ಈ ಬಾರಿ ಮುಂಗಾರು ಕಣ್ಣಾಮುಚ್ಚಾಲೆ ಆಟ ಆಡ್ತಿದ್ದು ರೈತಾಪಿ ವರ್ಗ ಕೂಡ ಚಿಂತೆಗೀಡಾಗಿದೆ. ಮಳೆ ಇಲ್ಲದೆ ಬೆಳೆಗಳು ಒಣಗತೊಡಗಿದೆ. ಅದರಿಂದ ರೈತರು ಈಗ ಋಷ್ಯ ಶೃಂಗೇಶ್ವರ ದೇವರ ಮೊರೆ ಹೋಗಿದ್ದಾರೆ. ಭಾರತ ಬೆಟ್ಟದ ಮನೆ, ಗ್ಯಾರಂಟಿ ನ್ಯೂಸ್, ಚಿಕ್ಕಮಗಳೂರು.